ಸೈಕಾಲಜಿ ಪ್ರಕಾರ ನೀವು ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ಹೇಳುವ 6 ಲಕ್ಷಣಗಳು. ನೀವು ಯಾವಾಗಲೂ ಒಬ್ಬರಿಲ್ಲದಿದ್ದರೆ ಮತ್ತೊಬ್ಬರಿಗೆ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ನೆರವಾಗುತ್ತೀರಿ. ನೀವು ತುಂಬಾ ದಯಾಳು ಹಾಗೂ ಎಲ್ಲರನ್ನು ಸುಮ್ಮನೆ ಬೇಗ ಜಡ್ಜ್ ಮಾಡುವುದಿಲ್ಲ. ನೀವು ತುಂಬಾ ಉದಾರ ಸ್ವಭಾವದವರು, ಯಾರಿಗೂ ಇಲ್ಲ ಎಂದು ಹೇಳುವುದಿಲ್ಲ. ನೀವು ನಿಮ್ಮ ಪ್ರೀತಿಯ ರಿಲೇಶನ್ಶಿಪ್ ಅಲ್ಲಿ ತುಂಬಾ ನಂಬಿಕಸ್ಥರು. ನೀವು ಯಾವಾಗಲೂ ನಿಷ್ಠಾವಂತರಾಗಿರುತ್ತೀರಿ ಹಾಗೂ ಒಳ್ಳೆಯ ಗುಡ್ ಮ್ಯಾನರ್ಸ್ ಅನ್ನು ಪಾಲಿಸುತ್ತೀರಿ. ನಿಮಗೆ ಯಾರ ಒಟ್ಟಿಗೆ ಯಾವ ರೀತಿ ಮಾತಾಡಬೇಕೆಂದು ಸರಿಯಾಗಿ ತಿಳಿದಿರುತ್ತದೆ. ಮನೋವಿಜ್ಞಾನ ಹೇಳುತ್ತೆ, ಎಲ್ಲಾ ಸಮಯದಲ್ಲೂ ಏಕಾಂಗಿಯಾಗಿ ಒಬ್ಬರೇ ಇರುವುದು ತುಂಬಾ ಹಾನಿಕರವಾಗಿದೆ, ಏಕೆಂದರೆ ಇದನ್ನು ದಿನಕ್ಕೆ 15 ಸಿಗರೆಟ್ ಸೇದುವಷ್ಟು ಸಮ ಎಂದು ಹೇಳಲಾಗಿದೆ. ಪ್ರತಿ 10 ವರ್ಷಗಳಿಗೊಮ್ಮೆ ನೀವು ಅಕ್ಷರಶಃ ಹೊಸ ವ್ಯಕ್ತಿಯಾಗುತ್ತೀರಿ. ಪ್ರತಿ 10 ವರ್ಷಗಳಿಗೊಮ್ಮೆ ನಿಮ್ಮ ಆಸೆಗಳು, ಬಯಕೆಗಳು ಮತ್ತು ಅಗತ್ಯತೆಗಳು ಸಂಪೂರ್ಣವಾಗಿ ಬದಲಾಗುತ್ತದೆ. ಅಧ್ಯಯನದ ಪ್ರಕಾರ ಮಹಿಳೆಯರು ಕೇವಲ 47 ಗಂಟೆ 15 ನಿಮಿಷಗಳ ಕಾಲ ಒಂದು ಸೀಕ್ರೆಟ್ ತಮ್ಮಲ್ಲಿಯೇ ಅಡಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರಂತೆ. ಸೈಕಾಲಜಿ ಪ್ರಕಾರ ಇನ್ನೋಸೆಂಟ್ಗಳು ತಮ್ಮ ಸಮಯವನ್ನು ಮಳೆಗಾಲದಲ್ಲಿ ಕಳೆಯಲು ತುಂಬಾ ಇಷ್ಟಪಡುತ್ತಾರಂತೆ. ಮನೋವಿಜ್ಞಾನದ ಪ್ರಕಾರ ಹೆಚ್ಚಿನ ಹುಡುಗಿಯರು ಸಾಮಾನ್ಯವಾಗಿ ಅವರಿಗಿಂತ 6 ವರ್ಷ ದೊಡ್ಡ ಹುಡುಗರನ್ನು ಇಷ್ಟಪಡುತ್ತಾರಂತೆ. ನಮ್ಮ ಮೆದುಳು 70% ಸಮಯ ಹಗಲುಗನಸು ಕಾಣುತ್ತಾ ಜೀವನದಲ್ಲಿ ಆಗದಿರುವ ಸನ್ನಿವೇಶಗಳನ್ನು ಯೋಚಿಸುತ್ತಿರುತ್ತದಂತೆ. ಯಾವುದೇ ಕಾರಣಕ್ಕೂ ನಿಮ್ಮ ನೆಚ್ಚಿನ ಹಾಡನ್ನು ನಿಮ್ಮ ಮೊಬೈಲ್ ರಿಂಗ್ ಟೋನ್ ಅಥವಾ ಅಲಾರಂಗೆ ಇಡಬೇಡಿ, ಏಕೆಂದರೆ ಕ್ರಮೇಣ ಆ ಹಾಡನ್ನು ಕೇಳಿ ದ್ವೇಷಿಸಲು ಆರಂಭಿಸುತ್ತೀರಿ. ಸೈಕಾಲಜಿ ಹೇಳುತ್ತೆ, ನಿಮ್ಮ ಕೆಲಸ ಮುಗಿಯುವವರೆಗೂ ನೀವು ಏನು ಮಾಡುತ್ತಿದ್ದೀರಿ ಎಂದು ಯಾರಿಗೂ ಹೇಳಬಾರದು. ಮನೋವಿಜ್ಞಾನ ಹೇಳುವಂತೆ ನೀವು ಯಾರಿಗಾದರೂ ನಿಮ್ಮ ಭಾವನೆಗಳನ್ನು ಎಷ್ಟು ಸಮಯ ಮರೆ ಮಾಡುತ್ತೀರೋ ಅಷ್ಟು ಕಷ್ಟ ನೀವು ಆ ವ್ಯಕ್ತಿಗಳಿಗೆ ಬೀಳುತ್ತೀರಿ. ಹುಡುಗಿ ಹೇಗೆ ನಿಂತಿದ್ದಾಳೆ ಎಂಬುದರ ಬಗ್ಗೆ ಗಮನ ಕೊಡಿ. ಅವಳು ನಿಮ್ಮ ತೋಳುಗಳನ್ನು ದಾಟಿದರೆ ಅದು ನಿರಾಕರಣೆಯ ಬಲವಾದ ಸಂಕೇತವಾಗಿದೆ. ಮನುಷ್ಯ ತಾನು ಪ್ರೀತಿಸುವವರೊಂದಿಗೆ ಮಾತನಾಡುವಾಗ ತನ್ನ ಸ್ವರವನ್ನು ಕಡಿಮೆ ಮಾಡುತ್ತಾನೆ. ಹುಡುಗರು ನಿಜವಾಗಿಯೂ ಹುಡುಗಿಯರನ್ನು ಮೆಚ್ಚುತ್ತಾರೆ, ಅವರು ತುಂಬಾ ಸುಂದರವಾಗಿಲ್ಲದಿದ್ದರೂ ಕೂಡ. ಅಧ್ಯಯನಗಳು ಹೇಳುವಂತೆ ಸರಾಸರಿ ಕ್ರಶ್ ಕೇವಲ 4 ತಿಂಗಳ ಕಾಲ ಮಾತ್ರ. ಮುಂದುವರಿಯುತ್ತಿದ್ದರೆ ನೀವು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆಯೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಅವನ ಅಥವಾ ಅವಳ ಕಣ್ಣುಗಳನ್ನು ನೋಡಿ. ನಾವು ಪ್ರೀತಿಸುತ್ತಿರುವಾಗ ಶೀನ್ಯ 45% ರಷ್ಟು ವಿಸ್ತಾರವಾಗುತ್ತದೆ. ಅವನು ಅಥವಾ ಅವಳು ಏಕಾಂಗಿ ಅಥವಾ ಲಭ್ಯವಿರುವ ಸುಳಿವು ನೀಡುವುದು ಸಾಮಾನ್ಯವಾಗಿ ಈ ವ್ಯಕ್ತಿಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ. ನೀವು ಯಾರನ್ನಾದರೂ ಮೋಹಿಸಿದರೆ ಆ ವ್ಯಕ್ತಿಯು ನಿಮ್ಮ ಮೇಲೆ 80% ರಷ್ಟು ಸೆಳೆತಕ್ಕೆ ಒಳಗಾಗಲು ಅವಕಾಶವಿದೆ. ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ. ಒಬ್ಬ ವ್ಯಕ್ತಿಯು ಒಂದು ಕೋಣೆಯಲ್ಲಿ ತುಂಬಿದ ಜನರಿರುವಾಗ ಅವನು ಹೆಚ್ಚು ಆಕರ್ಷಿತನಾದ ವ್ಯಕ್ತಿಯ ಕಡೆಗೆ ತನ್ನ ಹೊಕ್ಕಳನ್ನು ತೋರಿಸುತ್ತಾನೆ. ಪುರುಷರು ತಮ್ಮನ್ನು ತಾವು ಉತ್ತಮರಾಗಿ ಕಾಣಿಸುವಂತೆ ಸುಳ್ಳು ಹೇಳುತ್ತಾರೆ, ಆದರೆ ಮಹಿಳೆಯರು ಸಾಮಾನ್ಯವಾಗಿ ಜನರ ಭಾವನೆಗಳು ನೋಯಿಸುವುದನ್ನು ತಪ್ಪಿಸಲು ಸುಳ್ಳು ಹೇಳುತ್ತಾರೆ. ಪುರುಷನು ನೀಲಿ ಬಣ್ಣವನ್ನು ಧರಿಸಿದರೆ ಮಹಿಳೆಯನ್ನು ಆಕರ್ಷಿಸಲು ಹೆಚ್ಚಿನ ಅವಕಾಶಗಳಿವೆ. ಯಾರಾದರೂ ನಿಮ್ಮನ್ನು ಇಷ್ಟಪಟ್ಟರೆ ಅವರು ನಿಮ್ಮ ಬಗ್ಗೆ ಕಲಿಯಲು ಒಲವು ತೋರುತ್ತಾರೆ ಮತ್ತು ಅವರು ಮಾಡದಿದ್ದರೆ ನಿಮ್ಮಿಂದ ದೂರ ಇರಲು ಬಯಸುತ್ತಾರೆ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.